ನಮಸ್ಕಾರ ವೀಕ್ಷಕರೇ, ವಿಶ್ವಚೇತನ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ನಿಂಗರಾಜ್ ಕಂಬಳಿ. ಸ್ನೇಹಿತರೆ, ಮಂಡ್ಯ ಲೋಕಸಭಾ ಚುನಾವಣೆಯ ಕಾವು ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧಿಸಿ ಸ್ವಾಭಿಮಾನಿ ಮಂಡ್ಯದ ಜನತೆ ನನ್ನ ಕೈ ಬಿಡಲ್ಲ ಅಂತ ಹೇಳಿ ಸುಮಲತಾ ಅಂಬರೀಶ್ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ಭರ್ಜರಿಯಾಗಿ ಜಯವನ್ನ ಸಾಧಿಸಿದ್ರು. ಆದರೆ ಈಗ ಮಂಡ್ಯ ತಮ್ಮ ಕೈಯನ್ನೇ ಬಿಟ್ಟೋಗುವಂತಹ ಎಲ್ಲ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದ್ದಾವೆ. ಮಂಡ್ಯದಲ್ಲಿ ಹಾಗಿದ್ರೆ ಏನಾಗ್ತಾ ಇದೆ? ಸುಮಲತಾ ಅಂಬರೀಶ್ ಅವರಿಗೆ ಈ ಸರಿ ಟಿಕೆಟ್ ಸಿಗಲ್ವಾ? ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡಲ್ವಾ? ಅದೆಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ಇಂಟ್ರೆಸ್ಟಿಂಗ್ ಆಗಿರುವಂತಹ ಈ ಒಂದು ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ಸ್ನೇಹಿತರೆ, ತಾವಿನ್ನೂ ಕೂಡ ವಿಶ್ವಚೇತನ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮುಂದಿನ ಇದೇ ರೀತಿಯ ವಿಶೇಷ ವರದಿಯ ವಿಡಿಯೋಗಳಿಗಾಗಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು ಸ್ನೇಹಿತರೆ, ಮಂಡ್ಯದಲ್ಲಿ ಈ ಸಾರಿ ಏನಾಗುತ್ತೆ ಅನ್ನೋದನ್ನ ಹೇಳೋಕ್ಕೂ ಕೂಡ ಸಾಧ್ಯ ಇಲ್ಲ. ಗೊತ್ತಿರೋ ಹಾಗೆ ಈ ಸಾರಿಯ ಲೋಕಸಭಾ ಚುನಾವಣೆಯನ್ನ ಬಿಜೆಪಿ ಮತ್ತು JDS ಎರಡೂ ಕೂಡ ಮೈತ್ರಿಯಾಗಿ ಎದುರಿಸ್ತಾ ಇದ್ದಾವೆ. ಹೀಗಿದ್ದಾಗ ಒಂದಷ್ಟು ಸ್ಥಾನಗಳನ್ನು JDS ಪಕ್ಷಕ್ಕೆ ಬಿಟ್ಕೊಡ್ಲೇಬೇಕು. JDS ಪಕ್ಷ 5 ಸ್ಥಾನಗಳನ್ನು ಬಿಟ್ಕೊಡುವಂತೆ ಕೇಳಿದೆ. ಇದಕ್ಕೆ BJP 3 ಸ್ಥಾನಗಳನ್ನು ಬಿಟ್ಕೊಡ್ತೀನಿ ಅಂತ ಹೇಳಿದರು. ಇನ್ನೂ ಕೂಡ ಇದು ಮಾತುಕತೆಯಲ್ಲಿ ನಿಂತಿದೆ. ಆದರೆ ಈ ಮಧ್ಯ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಮಂಡ್ಯ ಕ್ಷೇತ್ರ ಬೇಕೇ ಬೇಕು ಅನ್ನುವಂತಹ ಪಟ್ಟಿಡಿದಿದ್ದಾರೆ ಅನ್ನುವಂತಹ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾದರೆ ಎಚ್.ಡಿ. ಕುಮಾರಸ್ವಾಮಿ ಕೇಳಿರುವಂತಹ ಕ್ಷೇತ್ರಗಳು ಯಾವುದ್ಯಾವುದು ಅಂದರೆ ರಾಮನಗರ, ಮಂಡ್ಯ, ಕೋಲಾರ, ಹಾಸನ ಮತ್ತು ತುಮಕೂರು. ಈ ರೀತಿಯಾಗಿ 5-6 ಕ್ಷೇತ್ರಗಳನ್ನ ಕೇಳಿದ್ದಾರೆ. ಇದರಲ್ಲಿ BJP ಈಗಾಗಲೇ ನಿರ್ಧಾರ ಮಾಡಿರುವಂತೆ ಮಂಡ್ಯ, ಹಾಸನ, ರಾಮನಗರ ಈ 3 ಕ್ಷೇತ್ರಗಳನ್ನು JDS ಪಕ್ಷಕ್ಕೆ ಬಿಟ್ಟು ಕೊಡುವಂತಹ ತೀರ್ಮಾನಕ್ಕೆ ಬಂದಾಗಿದೆ. ಹಾಗಿದ್ರೆ ಸುಮಲತಾ ಅಂಬರೀಶ್ ಅವರ ಕತೆ ಏನು? ಅವರನ್ನು ಬೇರೆ ಯಾವ ಕ್ಷೇತ್ರದಿಂದ ಸ್ಪರ್ಧಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ? ಇದಕ್ಕೆ ಸುಮಲತಾ ಅಂಬರೀಶ್ ಅವರು ಒಪ್ಪುತ್ತಾರಾ? ಮಂಡ್ಯನೇ ನನ್ನ ಉಸಿರು, ಮಂಡ್ಯವನ್ನು ಬಿಟ್ಟು ನಾನೆಲ್ಲೂ ಕೂಡ ಹೋಗಲ್ಲ, ನಾನು ಚುನಾವಣೆಗೆ ಸ್ಪರ್ಧಿಸೋದಾದರೆ ಅದು ಮಂಡ್ಯದಲ್ಲಿ ಮಾತ್ರ, ಇಲ್ಲಾಂದರೆ ನನಗೆ ಚುನಾವಣೆ ರಾಜಕೀಯವೇ ಬೇಡ ಅನ್ನುವಂತಹ ಮಾತುಗಳು ಸುಮಲತಾ ಅಂಬರೀಶ್ ಅವರ ಬಾಯಲ್ಲಿ ಕೇಳಿಬರ್ತಾ ಇದೆ. ಇದಕ್ಕಾಗಿಯೇ ಸುಮಲತಾ ಅಂಬರೀಶ್ ಅವರು ಪ್ರಧಾನಿ ಮೋದಿ ಅವರನ್ನ ಮೀಟ್ ಆಗಿದ್ದಾರೆ. ಅಮಿತ್ ಶಾ ಅವರನ್ನ, BJPಯ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರು ಎಲ್ಲರನ್ನೂ ಕೂಡ ಮೀಟ್ ಆಗಿ ತಮ್ಮ ಬೇಡಿಕೆ ಏನಿದೆ, ಮಂಡ್ಯವನ್ನು ಬಿಟ್ಕೊಡ್ಬಾರ್ದು, ಅದನ್ನು ನನಗೇ ಉಳಿಸ್ಕೊಡ್ಬೇಕನ್ನುವಂತಹ ಬೇಡಿಕೆಯನ್ನು ಅವ್ರ ಮುಂದೆ ಇಟ್ಟಿದ್ದಾರೆ. ಆದರೂ ಕೂಡ ಮಾಧ್ಯಮದವರೊಂದಿಗೆ ಮಾತನಾಡುವಾಗ ಸುಮಲತಾ ಅಂಬರೀಶ್ ಅವರು BJPಗೆ ಈ ಭಾಗದಲ್ಲಿ ಉಳಿದಿರುವಂತಹ ಅಥವಾ ಹೇಳ್ಕೊಳ್ಳಿಕ್ಕೆ ಹೇಳುವಂತಹ ಒಂದೇ ಒಂದು ಸ್ಥಾನ ಅಂದರೆ ಅದು ಮಂಡ್ಯ, ಅದನ್ನು ಅವ್ರಿಗೆ ಬಿಟ್ಕೊಟ್ರೆ ಅದು ಕೂಡ ಅವ್ರಿಗೆ ಇಲ್ದಂಗಾಗುತ್ತೆ. ಒಂದು ವೇಳೆ ನನ್ನ ಬೇರೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ರಿ ಅಂದರೆ ನಾನು ಅದಕ್ಕೆ ತಯಾರಿಲ್ಲ, ಯಾಕಂದರೆ ಮಂಡ್ಯನೇ ನನ್ನ ಉಸಿರು, ನಾನು ಮಂಡ್ಯವನ್ನು ಬಿಟ್ಟು ಬೇರೆಲ್ಲೂ ಕೂಡ ಸ್ಪರ್ಧೆ ಮಾಡಲ್ಲ, ಕೊಡುವುದಾದರೆ ನನಗೆ ಮಂಡ್ಯದಿಂದನೇ ಟಿಕೆಟ್ ಕೊಡಬೇಕು ಅಂತ ಹೇಳಿದ್ದಾರೆ. ಒಂದು ವೇಳೆ BJP ಇದಕ್ಕೆ ಒಪ್ಪದೆ JDS ಪ್ರಭಾವ ಬೀರಿ ಮಂಡ್ಯ ಏನಾದರೂ JDS ತೆಕ್ಕಿಗೆ ಹೊರಟೋದ್ರೆ ಸುಮಲತಾ ಅಂಬರೀಶ್ ಅವರ ಮುಂದಿನ ದಾರಿ ಏನು ಅನ್ನುವಂತಹ ಪ್ರಶ್ನೆ ನಿಮಗೂ ಕೂಡ ಕಾಡ್ತಾ ಇದೆ. ಹೌದು ಸ್ನೇಹಿತರೆ, ಒಂದು ವೇಳೆ ಮಂಡ್ಯ ಸುಮಲತಾ ಅಂಬರೀಶ್ ಅವರ ಕೈ ತಪ್ಪುವಂತಹ ಸಾಧ್ಯತೆಗಳು ಕಂಡು ಬಂದರೆ BJPಯ ಪಕ್ಷದಿಂದ ಇವರು ಪಕ್ಷೇತರ ಅಭ್ಯರ್ಥಿಯಾಗಿ ಮತ್ತೊಮ್ಮೆ ಸ್ಪರ್ಧೆ ಮಾಡುವಂತಹ ಸಾಧ್ಯತೆಗಳು ಕಡಿಮೆ ಇದೆ. ಯಾಕಂದರೆ ಕಳೆದ ಸಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. JDS, ಕಾಂಗ್ರೆಸ್, BJP ಎಲ್ಲ ಪಕ್ಷದವರು ಇವರಿಗೆ ಸಪೋರ್ಟನ್ನು ಮಾಡಿದ್ರು. ಹೆಚ್ಚಾಗಿ ರೈತ ಪಕ್ಷಗಳು ಕೂಡ ಸಪೋರ್ಟ್ ಮಾಡಿದ್ದು. ಆದರೆ ಈಗ ಕಾಂಗ್ರೆಸ್ ಪಕ್ಷಕ್ಕಂತೂ ಇವರು ಹೋಗಲ್ಲ. BJP ಪಕ್ಷ ಸ್ಥಾನವನ್ನು ಬಿಟ್ಕೊಡೋದ್ರಿಂದ ಸಪೋರ್ಟ್ ಮೈತ್ರಿ ಅಭ್ಯರ್ಥಿಗಿರುತ್ತೆ. ಇನ್ನು JDS ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾರೆ. ಹಾಗಾದರೆ ಇವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ ಗೆದ್ದುಬಿಡ್ತಾರ? ಅದು ಕೂಡ ಅಷ್ಟು ಸುಲಭ ಅಲ್ಲ. ಇವರಿಗೆ ಸಪೋರ್ಟ್ ಸಿಕ್ಕರೆ ಮತ್ತೊಮ್ಮೆ ಅಲ್ಲಿ ರೈತರಿಂದ ಸಪೋರ್ಟ್ ಸಿಗುತ್ತೆ. ಹಾಗಾಗಿ ಇವರು ಈ ಸಲ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದಿಲ್ಲ. ನಿಂತರೆ ಇವರು BJPಯಿಂದನೇ ಟಿಕೆಟ್ ಪಡೆದು ಈ ಸಾರಿ
ಚುನಾವಣೆಯನ್ನು ಎದುರಿಸಬೇಕು. ಇಲ್ಲ ಅಂದರೆ ಇವರು ಗೆಲುವು ಕೂಡ ಅಷ್ಟು ಸುಲಭ ಅಲ್ಲ. ತಮಗೆ ಗೊತ್ತಿರ್ಬೋದು, ಕಳೆದ ಚುನಾವಣೆ ಬಹಳ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತ್ತು, ವೈಯಕ್ತಿಕವಾಗಿ ಹೋಗಿತ್ತು. ಅಂದಿನ ಮೈತ್ರಿ ಸರ್ಕಾರದ CM HD ಕುಮಾರಸ್ವಾಮಿ ಅವರ ಮಗ ಅಲ್ಲಿ ಇವರ ವಿರುದ್ಧ ಸ್ಪರ್ಧೆ ಮಾಡಿದ್ದ. ಅಷ್ಟು ಸುಲಭದ ಜಯ ಇವ್ರದ್ದಾಗಿರಲಿಲ್ಲ. ಇವರ ಪರವಾಗಿ ದೊಡ್ಡ ದೊಡ್ಡ ನಟರು, ದರ್ಶನ್, ಯಶ್, ರಾಕ್ಲೈನ್ ವೆಂಕಟೇಶ್, ಈ ರೀತಿಯ ಎಲ್ಲ ನಟರು, ನಿರ್ದೇಶಕರು ಇವ್ರ ಪರವಾಗಿ ಬಂದರು, ಪ್ರಚಾರವನ್ನು ಮಾಡಿದ್ರು. ಅಲ್ಲೇ ಉಳ್ಕೊಂಡು ಒಗ್ಗಟ್ಟಿನ ಮಂತ್ರವನ್ನು ಪಠಿಸಿದ್ರು. ಜೊತೆಗೆ ದುಡ್ಡಿಗೆ ಮಣಿಬೇಡಿ, ಕನ್ನಡಿಗರು, ಮಂಡ್ಯದ ಜನತೆ ಸ್ವಾಭಿಮಾನಕ್ಕೆ ಮಣಿರಿ, ಸ್ವಾಭಿಮಾನಕ್ಕೆ ಒತ್ತು ಕೊಡಿ, ಸ್ವಾಭಿಮಾನಕ್ಕೆ ವೋಟ್ ಮಾಡಿ ಅಂತೇಳಿಬಿಟ್ಟು ಕೊನೆಗೂ ಅಂದಿನ ಸರ್ಕಾರದ ವಿರುದ್ಧ ನಿಂತು ಜಯಶೀಲರಾದ ಕೀರ್ತಿ ಸುಮಲತಾ ಅಂಬರೀಷ್ ಅವರದ್ದು. ಸ್ವತಃ ಮೋದಿಯವರೇ ಚುನಾವಣಾ ಭಾಷಣದಲ್ಲಿ ಅಂಬರೀಷ್ ಅವರನ್ನ ನೆನೆದು ಸುಮಲತಾ ಅಂಬರೀಷ್ ಅವರಿಗೆ ಬೆಂಬಲಿಸಿ ಅನ್ನುವಂತಹ ಕರೆಯನ್ನು ಪರೋಕ್ಷವಾಗಿ ಎಲ್ಲರ ಮುಂದೆ ಹೇಳಿದರು. ಆದರೆ ಈಗ ಮೋದಿಯವರ ಮುಂದೆ ಇವರು ಹೋಗಿ ಮೀಟ್ ಮಾಡಿ ಕೇಳಿದ್ರು ಕೂಡ ಮಂಡ್ಯ ಕ್ಷೇತ್ರವನ್ನು ಸುಮಲತಾ ಅಂಬರೀಷ್ ಅವರಿಗೆ ಮೀಸಲಿಡಕ್ಕೆ ಆಗ್ತಾ ಇಲ್ಲ. ಅಂದರೆ JDS ಮತ್ತು HD ಕುಮಾರಸ್ವಾಮಿ ಅವರು ಯಾವ ರೀತಿ ಮಂಡ್ಯ ನಮಗೆ ಬೇಕೇ ಬೇಕು ಅನ್ನುವಂತಹ ಪ್ರಭಾವವನ್ನು ಬೀರ್ತಾ ಇರಬಹುದು ಅನ್ನುವಂಥದ್ದು ಕೂಡ ಇಲ್ಲಿ ನಾವು ನೋಡಬೇಕಾದಂತಹ ಸಂಗತಿ. 2024ರ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳು, ಒಂದೆರಡು ತಿಂಗಳುಗಳು ಮಾತ್ರ ಬಾಕಿ ಇದೆ. ಇನ್ನೂ ಕೂಡ ಸೀಟು ಹಂಚಿಕೆ ಫೈನಲ್ ಆಗಿಲ್ಲ. ಆದರೆ ಬರ್ತಾ ಇರುವಂತಹ ಮೂಲಗಳ ಮಾಹಿತಿಯ ಪ್ರಕಾರ ಮಂಡ್ಯ, ರಾಮನಗರ, ಹಾಸನ JDSಗೆ ಬಿಟ್ಟು ಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಸುಮಲತಾ ಅಂಬರೀಷ್ ಅವರನ್ನ ಬೆಂಗಳೂರಿಗೆ ಕರೆಸುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನೋದು ಮಾಹಿತಿ ಬರ್ತಾ ಇದೆ. ಆದರೆ ಸುಮಲತಾ ಅಂಬರೀಷ್ ಅವರ ಮುಂದಿನ ನಡೆ ಏನಾಗಿರುತ್ತೆ? ಅವರು ಮಂಡ್ಯವನ್ನು ಬಿಟ್ಟು ಬೇರೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಾ, ಅಥವಾ ಪಕ್ಷೇತರ ಅಭ್ಯರ್ಥಿಯಾಗಿ ಎಲ್ಲ ಪಕ್ಷಗಳ ವಿರುದ್ಧ ನಿಂತು ಮಂಡ್ಯದಿಂದನೇ ಸ್ಪರ್ಧೆ ಮಾಡ್ತಾರಾ, ಇಲ್ಲ ಚುನಾವಣಾ ಕಣದಿಂದನೇ ಹಿಂದೆ ಸರಿತಾರಾ, ಅಥವಾ ಅವರ ಮುಂದಿನ ನಡೆ ಏನಾಗಿರುತ್ತೆ ಅನ್ನೋದು ಬಹಳ ಕುತೂಹಲಕಾರಿಯಾಗಿದೆ. ಹಾಗಾಗಿ ಇದೇ ರೀತಿಯ ಹೆಚ್ಚಿನ ಅಪ್ಡೇಟ್ಗಳು, ಮಂಡ್ಯದಲ್ಲಿ ಮುಂದೆ ಏನಾಗುತ್ತೆ, ಬೆಳವಣಿಗೆಗಳು ಏನೇನು ನಡೆಯುತ್ತೆ, ಪ್ರತಿಯೊಂದನ್ನು ತಿಳಿಸ್ಕೊಡೋದಕ್ಕೆ ವಿಶ್ವಚೇತನ ಕ್ರಿಯೇಷನ್ಸ್ ರೆಡಿ ಇದೆ. ನೀವು ತಪ್ಪದೆ ವಿಶ್ವಚೇತನ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋ ನಿಮಗೆ ತಲುಪುತ್ತೆ. ಮತ್ತೊಂದು ಹೊಸದೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರೋಣ. ಅಲ್ಲಿಯವರೆಗೂ ಸ್ನೇಹಿತರೆ, ಜೈ ಭುವನೇಶ್ವರಿ.